ईश गिरीश नरेश परेश महेश विलेशय भूषण भो सांब सदा शिव शंभो शंकर शरणं मे तव चरणयुगम् भूमया दिव्य सुमंगल विग्रहया लिंगित वामांग विभो सांब सदा शिव शंभो शंकर शरणं मे तव चरणयुगम् दूरीकुरु मामज्ञमनाथं दूरीकुरु मे दुरितं भो सांब सदा शिव शंभो शंकर शरणं मे तव चरणयुगम् ऋषिवर मानस हंस चराचर जनन स्थिति लय कारण भो सांब सदा शिव शंभो शंकर शरणं मे तव चरणयुगम् अन्तःकरण विशुद्धिं भक्तिं च त्वयि सतिं प्रदेहि विभो सांब सदा शिव शंभो शंकर शरणं मे तव चरणयुगम् करुणावरुणालयमयि दास उदासस्तवोचितो ಚಟಾಚೋಳ ವಂಶದ ಮಲ್ಲುಗ್ಗಿ ಎಂಬ ಅರಸರು ಕ್ರಿಸ್ತಿಶಕ 1115ರಿಂದ 20ರ ಆಳ್ವಿಕೆಯಲ್ಲಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗಿದೆ. ಯಾವ ಬೇಲೂರು ಹಳೆಬೀಡಿಗೂ ಕಮ್ಮಿಲ್ಲ. ಈ ತರದ ಪುರಾತನ ದೇವಸ್ಥಾನವನ್ನ ಕಟ್ಟಡವನ್ನ ನಾವು ಜಗತ್ತಿಗೆ ತೋರಿಸಬೇಕಾದಂಥದ್ದು ನಮ್ಮ ಕರ್ತವ್ಯ ಅಂತ ನಾನು ಭಾವಿಸಿದ್ದೀನಿ. ಇದನ್ನು ಇಡೀ ಜಗತ್ತಿಗೆ ತೋರಿಸಿ ಇದರ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಕೂಡ ನಾನು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಹತ್ರ ಆಗಲೇ ಮಾತಾಡಿದ್ದೀನಿ. ಟೂರಿಸಂ ಮಿನಿಸ್ಟರ್ ಆದಂಥ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ರಿಗೂ ನಾನು ಇದ್ರ ಬಗ್ಗೆ ಆಗಲೇ ಚರ್ಚೆ ಮಾಡಿದ್ದೀವಿ. ಇದರ ಅಭಿವೃದ್ಧಿ ಮಾಡ್ತಕ್ಕಂಥದ್ದು, ಇದನ್ನ ಒಂದು ಪ್ರವಾಸಿ ತಾಣವನ್ನಾಗಿ ಮಾಡಿ ಅನೇಕ ಇತಿಹಾಸದ ಬಗ್ಗೆ ಕಾಳಜಿ ಇರತಕ್ಕಂಥವ್ರು ಇದರ ಬಗ್ಗೆ ಅಧ್ಯಯನ ಮಾಡಲಿಕ್ಕೂ ಕೂಡ ಇದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ನಾನು ಸನ್ಮಾನ್ಯ ಮಂತ್ರಿಗಳ ಹತ್ರ ಕೇಳ್ಕೊಂಡಿದ್ದೀನಿ. ಮುಂದಿನ ದಿನಮಾನಗಳಲ್ಲಿ ಇದು ಒಂದು ದೊಡ್ಡ ಪ್ರವಾಸ ತಾಣ ಆಗಲಿ ಅಂತ ಹೇಳಿ ಆ ಮುಕ್ತೇಶ್ವರಲ್ಲಿ ನಾನು ಬೇಡ್ಕೊತೀನಿ. ಜೊತೆಗೆ ಈ 1115ರಿಂದ 20ರವರೆಗೆ ಇದನ್ನು ಕಟ್ಟಿಸಿದ ಬಗ್ಗೆ ಶಿಲಾನ್ಯಾಸಗಳು 7 ಶಿಲಾನ್ಯಾಸಗಳು ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದೆ. ಅದರ ಬಗ್ಗೆ ಡೆಸಿಫರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಮಗೆಲ್ಲ ತಿಳಿಬಯಸ್ತೀನಿ.